Hey guys, welcome or welcome back to my YouTube channel. If you haven't subscribed yet, make sure you do. And let's get prepared for the exam together. Everyone namaskara. I hope your preparation is going great. ಎಸ್ ಬಿ ಐ ಕ್ಲರ್ಕ್ ಮಾಕ್ ಟೆಸ್ಟನ್ನ ನಾನು ಅಟೆಂಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಒ ಐ ಸಿ ಎಲ್ ಬರೆಯೋಣ ಅಂತ ಅಂದ್ಕೊಂಡೆ, ಬಟ್ ಎಸ್ ಬಿ ಐ ಕ್ಲರ್ಕ್ ಒ ಐ ಸಿ ಎಲ್ಗಿಂತ ಒಂದು ಲೆವೆಲ್ ಎಕ್ಸ್ಟ್ರಾ ಇರೋದ್ರಿಂದ ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಮ್ಸ್ ಮಾಕ್ ಬರೆದ್ರೆ ಒ ಐ ಸಿ ಎಲ್ಲಿಗೂ ಆಗುತ್ತೆ ಅಂತ ನಾನು ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಮ್ಸ್ ಮಾಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವತ್ತು ಬರ್ತಿರೋದು ಟೆಕ್ಸ್ಟ್ ಬುಕ್ಕಲ್ಲಿ ಸೊ ಎಷ್ಟು ಮಾರ್ಕ್ಸ್ ಬಂತು, ಯಾವ್ದು ರಾಂಗ್ ಆಯಿತು, ಏನಾಯಿತು ಅಂತ ಹೇಳ್ತಾ ಹೋಗ್ತೀನಿ. ಸೊ ವಾಚ್ ಟಿಲ್ ದ ಎಂಡ್. ಟೆಕ್ಸ್ಟ್ ಬುಕ್ಕಲ್ಲಿ ಬರೆದಿರೋದು ಆ್ಯಂಡ್ ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಮ್ಸ್ ಫುಲ್ ಟೆಸ್ಟ್ 1. ಇದರಲ್ಲಿ ರೀಸನಿಂಗಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು 34 ಅಟೆಂಪ್ಟ್ ಮಾಡಿದ್ದೆ. ಒಂದು ಮೇ ಬಿ ಮೀನಿಂಗ್ಫುಲ್ ವರ್ಡ್ ಇರಬೇಕು, ಅದನ್ನು ಸ್ಕಿಪ್ ಮಾಡಿದ್ದೆ. ನಾನು ಯೂಶ್ವಲಿ ಸ್ಕಿಪ್ ಮಾಡ್ತೀನಿ ಅದನ್ನು, ಯಾಕೆಂದರೆ ಅಕ್ಯುರೇಸಿ ಇರೋಲ್ಲ ಅಂತ. ಸೊ ಇದರಲ್ಲಿ 34ಅಲ್ಲಿ 1 ರಾಂಗ್ ಆಗಿದೆ ಆ್ಯಂಡ್ 33 ಕರೆಕ್ಟ್ ಆಗಿದೆ. ಓಕೆ, ಸೊ ರಾಂಗ್ ಆಗಿರೋದು ಸಿಲೋಜಿಸಮ್. ಇಲ್ಲಿಗೆ ನಾನು ವೀಡಿಯೋ ನೋಡ್ತಿದ್ರೆ ಗೊತ್ತಿರುತ್ತೆ, ನನಗೆಲ್ಲ ರೀಸನಿಂಗಲ್ಲೂ ಒಂದಾದರೂ ಒಂದು ಸಿಲೋಜಿಸಮ್ ರಾಂಗ್ ಆಗಿರುತ್ತೆ. ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಾನು ಜಸ್ಟ್ ನೋಡ್ಕೊಬೇಕು ಕರೆಕ್ಟಾಗಿ. ಎಲ್ಲ ಸುಮಾರು ಪ್ರಾಬ್ಲಮ್ ಅದನ್ನು ಸಾಲ್ವ್ ಮಾಡಬೇಕು. ಅದರಲ್ಲೊಂದು ಎಕ್ಯುರೇಸಿ ಬರೋಲ್ಲ ರೀಸನಿಂಗಲ್ಲಿ ಯಾವಾಗಲೂ. ಸೊ ರೀಸನಿಂಗ್ ಬಂದು 33 ಆ್ಯಂಡ್ ಕಮ್ಮಿಂಗ್ ಟು ಕ್ವಾಂಟಲ್ಲಿ ಅಟೆಂಪ್ಟ್ ಮಾಡಿದ್ದು ನಾನು 27ಅಲ್ಲಿ 26 ಕರೆಕ್ಟ್ ಆಗಿದೆ ಆ್ಯಂಡ್ 1 ರಾಂಗ್ ಆಗಿದೆ. ರಾಂಗ್ ಆಗಿರೋದು ಇದರಲ್ಲಿ ರಾಂಗ್ ನಂಬರ್ ಸೀರೀಸಲ್ಲಿ ರಾಂಗ್ ಆಗಿದೆ. ಯೂಶ್ವಲಿ ಕ್ವಾಂಟಲ್ಲಿ ಅಕ್ಯುರೇಸಿ ಬರುತ್ತೆ, ಬಟ್ ಈಗ ರಾಂಗ್ ನಂಬರ್ ಸೀರೀಸ್ ಇದಾಗಿದೆ. ನಾನು ಕ್ವಾಂಟಲ್ಲಿ ಸ್ವಲ್ಪ 30 ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಅರ್ಥಮೆಟಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಅರ್ಥಮೆಟಿಕ್ ಆ್ಯಕ್ಚುಲಿ ಈಸಿ ಇರುತ್ತೆ, ಬಟ್ ನಮಗೆ ಟೈಮ್ ಸ್ಪೀಡನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಈ ರಾಂಗ್ ನಂಬರ್ ಸೀರೀಸ್ ಕೊಟ್ಟರೆ ಸ್ವಲ್ಪ ಸ್ಲೋ ಆಗುತ್ತೆ ಸ್ಪೀಡು. ಸೊ ಇದನ್ನು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಅರ್ಥಮೆಟಿಕ್ ಕೂಡ ತುಂಬ ಶಾರ್ಟ್ಕಟ್ಟನ್ನು ಯೂಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ನಾನು ಒಂದು 30+ ರೀಚ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ಇದು ಕ್ವಾಂಟಲ್ಲಿ, ಸೊ ದಟ್ ನಂಗೆ ಓವರ್ ಆಲ್ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಂಗ್ಲೀಷ್ ಬಂದು 20 ಕರೆಕ್ಟ್ ಆಗಿದೆ. ಟೋಟಲ್ ಅಟೆಂಪ್ಟ್ ಮಾಡಿದ್ದು 20 ಕರೆಕ್ಟ್ ಆಗಿದೆ ಆ್ಯಂಡ್ 6 ರಾಂಗ್ ಆಗಿದೆ. ಐ ಥಿಂಕ್ ಇದರಲ್ಲಿ ಗ್ರಾಮರ್ ಎಲ್ಲ ಹೋಗಿರ್ಬೋದು. ಕೆಲವೊಂದು ರಾಂಗ್ ಆಗಿದೆ ಇದರಲ್ಲಿ. ಸೊ ಮಿಸ್ಪೆಲ್ಟಲ್ಲಿ, ನೆಕ್ಸ್ಟು ಇದು ಫಿಲ್ಲರ್ಸಲ್ಲಿ ಇದು ರಾಂಗ್ ಆಗಿದೆ. ಸೊ ಇದು ನಂದು ಫಸ್ಟ್ ಎಸ್ ಬಿ ಐ ಕ್ಲರ್ಕ್ ಮಾಕ್ ಬರೆದಿರೋದು ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನಾನು ಎವ್ರಿ ಡೇ ಮಾಕ್ ಮಾರ್ಕ್ಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಂದು ಸ್ಟಡಿ ಪ್ಲ್ಯಾನಲ್ಲಿ ನಾನು ಹೇಳಿದ್ದೀನಿ, ಒಂದು ಎಸ್ ಬಿ ಐ ಕ್ಲರ್ಕ್ ಅಂದರೆ ಒ ಐ ಸಿ ಎಲ್ ಅಂತ ಹೇಳಿದೆ, ಬಟ್ ಈಗ ಎಸ್ ಬಿ ಐ ಕ್ಲರ್ಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಮ್ಸಿಂದು 1 ಮಾಕ್ ಟೆಸ್ಟಿಂದು ಸ್ಕೋರ್ ಕಾರ್ಡ್ ಆಗ್ತಾ ಹೋಗ್ತೀನಿ. ಹಾಗೆ LICAO, ಸೊ ಅದು ಪಿ ಒ ಲೆವೆಲ್ ಇರೋದ್ರಿಂದ ಸೊ ಅದ್ರದ್ದು ಒಂದು ಸಪ್ರೇಟ್ ಮಾಕ್ ಬರೀತೀನಿ. ನಾನು ಲೈಕ್ ಒಂದೇ ವಿಡಿಯೋದಲ್ಲಿ ಹಾಕ್ಲಾ ಎರಡನ್ನೂ ಅಥವಾ ಸಪ್ರೇಟ್ ಹಾಕ್ಲಾ ಅಂತ ಕನ್ಫ್ಯೂಷನಲ್ಲಿದ್ದೀನಿ. ಸೊ ನಿಮಗೆ ಯಾವ ಥರ ಲೈಕ್ ಹಾಕಿದರೆ ನೋಡ್ಬೋದು. ಬಿಕಾಸ್ ನಾನು ಏನಂದರೆ ಎಸ್ ಬಿ ಐ ಕ್ಲರ್ಕ್ ಪ್ರಿಪೇರ್ ಆಗೋರು LICAO ಪ್ರಿಪೇರ್ ಆಗ್ತಾ ಇರಲ್ಲ. ಸೊ ಎರಡೂ ಬೇರೆ ಬೇರೆ ಆಗಿರೋದ್ರಿಂದ ನಾನು ಬೇರೆ ಬೇರೆ ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.